ಇದೇನು ಗಾಚಾರ ಬಂದು ಹೋಗ್ತಾ ಇದು? ಅಯ್ಯೋ 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 ದೇವ್ರಿ, ಎಲ್ಲದು ನನಗೆ ಬರ್ಬೇಕಾ? ಎಲ್ಲ ಪ್ರಾಬ್ಲಮ್ಗಳು ಒಟ್ಟೊಟ್ಟಿಗೆ ಬರ್ತಾವೆ. ಏನೋ ಈಕಿ ಜೊತೆಗೆ 4 ದಿನ ಆರಾಮಾಗಿರೋಣ ಅಂಥೇಳಿ ನಾನು ಅನ್ಕೊಂಡ್ರೆ ಈಕಿ ಬಂದು 3 ದಿನಕ್ಕೆ ಸತ್ತ ಹೋಗ್ಬಿಟ್ಲಲ್ಲ. ಇದು ಹೆಂಗೆ ಆಗೋತು? ಯಾರು ಕೊಂದ್ರಿಕಿನ್ನ? ಈಕೆ ಹೆಂಗೆ ಸತ್ತದ್ಲು? ಏನಾರಾಗಲಿ, ಸಿಸ್ಟರ್ ಬಂದು ನೋಡ್ತಾರಲ್ಲ, ನೋಡಿದ ಮೇಲೆ ಗೊತ್ತಾಗತ್ತೆ ಏನಾಗೈತಿ ಏನು ಬಿಟ್ಟತಿ ಅಂಥೇಳಿ. ಹೆಂಗನಾಗಲಿ ಮನೆ ಒಂದು ಸರಿ ಎಲ್ಲದನ್ನು ಹುಡುಕ್ಬಿಡ್ಬೇಕು ಅಂತ ಹೇಳಿ ನನಗೂ ತಲೆಯಾಗೈತಿ. ಹೋದೋನ ಸಿಸ್ಟರ್ ಈ ಕಡೆ ಈಕೆ ನೋಡಕತ್ತಿದ್ರೆ ನಾನು ಆ ಕಡೆ ಎಲ್ಲ ಆಕೆ ನೋಡ್ತೀನಿ, ಆಕೆ ಮೊಬೈಲ್ ಚೆಕ್ ಮಾಡ್ತೀನಿ, ಅಂದ್ರೆ ಏನಾರು ತಿಳಿತೈತೆ ನೋಡೋಣ. ಸಿಸ್ಟ್ರ 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 ಅರೆ ಸುಬ್ರಹ್ಮಣ್ಯ, ಬಾ ಬಾ. ನೀನು ಮಾತ್ರ ಸಿಸ್ಟರ್ ಅಂತ ಕರಿಬೇಡಪ್ಪ, ನನ್ನ ಹೆಸರು ಕರಿ. ಬಾ ಕುತ್ಕೋ ಬರ. ಇಲ್ರಿ ಸಿಸ್ಟ್ರ, ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಬರ್ರಿ, ಅದಕ್ಕೆ ಫೋನ್ ಮಾಡಿದ್ಲಲ್ಲ ನಿಮಗೆ, ಏನಂತ ಹೇಳಿದ್ಲಲ್ಲ, ಹೋಗೋಣ ಬರ್ರಿ, ನಂಗೆ ಹೊತ್ತಾಗೈತಿ. ದಿನ ಟೈಮ್ ಆಗೋದು ಹೋಗೋದು ಬರೋದು ಎಲ್ಲ ಇರೋದ. ಬಾ 5 ನಿಮಿಷ ಕುತ್ಕೋ ಬಾ. ಇಲ್ರಿ ಸಿಸ್ಟ್ರ, ಹೇಳಿದ್ನಲ್ಲ ಟೈಮ್ ಇಲ್ಲ ಕುಂತ್ಕೊಳ್ಳೋಷ್ಟು, ನಮ್ಗೆ ಅಲ್ಲೇ ತಲೆನ ಹೋಗೋಷ್ಟು ತೊಂದರೆ ಐತಿ. ಬರ್ರಿ ನೀವು ಹೋಗೋಣ. ಹೌದಾ ಸುಬ್ಬು, ನೀನು ಬರೋದ ಅಪರೂಪ. ಬಾ, ನಾನು ಒಬ್ಬಕ್ಕಿದ್ದೀನಿ, ನೀನು ಒಬ್ಬನೇ ಅದಿ. ಬಾ ಕುತ್ಕ, 10 ನಿಮಿಷ ಕುತ್ಕ, ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ನಿಮಗೆ ನನ್ನ ಪರಿಸ್ಥಿತಿ ಯಾಕೆ ಅರ್ಥ ಆಗೋಲ್ತು? ನೀನು ಕುಂದ್ರಷ್ಟು ಟೈಮ್ ಇಲ್ರಿ, ಹೇಳಿಲ್ಲ ಅದಕ್ಕೆ ಭಾಳ ಅರ್ಜೆಂಟ್ ಐತಿ, ಸೀರಿಯಸ್ ಐತಿ, ಬರ್ರಿ ಹೋಗೋಣ ಅಂಥೇಳಿ. ಸುಬ್ಬು, ನೀನು ನೋಡ್ತಾ ಇದ್ರೆ ನಂಗೆ ಏನೋ ಅನಿಸ್ತತಿ. ಸಿಸ್ಟ್ರ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಾನು ನಿಂತ್ಕೊಂಡ್ರೆ ನನಗೆ ಬೇದ್ ಹಿಡಿತೈತಿ. ನಿಮಗೆ ಏನೋ ಅನಿಸೋದು ಆಮೇಲೆ ಹೇಳುವಂತ್ರಿ. ಈಗ ಫಸ್ಟ್ ಹೋಗೋಣ ಬರ್ರಿ, ರೆಸಾರ್ಟಿಗೆ ಅರ್ಜೆಂಟ್ ಐತಿ. ಬರ್ತೇನೆ ಸುಬ್ಬು, ನಾನು ನಿನ್ನ ಜೊತೆಗೆ ಎಲ್ಲಿ ಕರೆದ್ರೂ ಬರ್ತೇನೆ. ಬರೀ ರೆಸಾರ್ಟಿಗೆ ಎಲ್ಲಾರ ಕರಿ, ನಾ ಬರ್ತೇನೆ. ಆದ್ರೆ ನನ್ನ ಮಾತೊಂದು ಸರಿ ಕೇಳು. ಹಣೆ ಬರಕ್ಕೆ ಬೆಂಕಿ ಹತ್ತೆ ಹೋತಲ್ಲೋ ಯಪ್ಪ, ಈಕೇನು ಕತೆ ಹೇಳಕತ್ತಾಳಲ್ಲ ಇಲ್ಲಿ. ಸುಬ್ಬು, ಡಿಯರ್ ಸುಬ್ಬು, ಏನು ಯೋಚನೆ ಮಾಡ್ತಾ ಇದ್ದಿ? ದಯಮಾಡಿ ಹೇಳ್ತೀನಿ, ನೀವು ನನ್ನ ತಪ್ಪು ತಿಳ್ಕೊಂಡಿರಿ. ನನಗೆ ಅರ್ಜೆಂಟ್ ಹೋಗ್ಬೇಕು, ಬರ್ರಿ. ನೀನು ಅರ್ಜೆಂಟ್ ಎಲ್ಲಿಗೆ ಹೋಗ್ಬೇಕು? ವಾಶ್ರೂಮ್ಗೆ ಹೋಗ್ಬೇಕನ? ಹೋಗು, ಬಾತ್ರೂಮ್ ಇಲ್ಲೇ ಐತಿ. ದೇವ್ರೇ, ತೋ ಪರಮಾತ್ಮ, ನಿಮಗೆ ನನ್ನ ಕಷ್ಟ ಯಾಕೆ ಅರ್ಥ ಆಗೋಲ್ತು? ನನಗೆ ನಿನ್ನ ಕಷ್ಟ ಭಾಳ ಅರ್ಥ ಆಕೈತಿ ಸುಬ್ಬು, ಆದ್ರೆ ನಿನಗೆ ನನ್ನ ಕಷ್ಟ ಅರ್ಥ ಆಗೋಲ್ತು. ನಾ ಹೇಳಿದ್ನಲ್ಲ, 1 ಕಪ್ ಕಾಫಿ ಕುಡಿಯೋಣ, 10 ನಿಮಿಷ ಕುತ್ಕ ಹೋಗೋಣ, ಏನೂ ಆಗಲ್ಲ. ನಿನಗೇನು ಪ್ರಾಬ್ಲಮ್ ಇದೆ ನಾನು ಸಾಲ್ವ್ ಮಾಡಿಕೊಡ್ತೇನೆ. ನಾನು ಇಲ್ಲಿ ಬರಬಾರ್ದಾಗಿತ್ತು, ನಮ್ಮ ಅತ್ತಿಗೆಮ್ಮ ಹೇಳಿದ್ಲಂತ ಇಲ್ಲಿ ಬಂದೆ ನಾನು. ಇದು ಯಾಕೆ ಸರಿ ಹೋಗೋಲ್ತು, ನೀವು ಬರಲಿಲ್ಲದ್ರೂ ಇಲ್ಲ, ನಾನು ಹೊಕ್ಕನ್ರಿ ವಾಪಸ್. ಓಯ್ ಸುಬ್ಬು ಡಾರ್ಲಿಂಗ್, ಇರು, ಸ್ವಲ್ಪ ಇರು, ಬರ್ತೇನೆ. ಯಾಕಷ್ಟು ಬೇಗ ಕೋಪ ಮಾಡ್ಕೊಂತೆ? ನಿನಗೋಸ್ಕರ ನಾನು ಎಲ್ಲಿಗೆ ಬೇಕಾದರೂ ಬರ್ತೇನೆ. ಬಾ ಹೋಗೋಣ. ಛೇ, ಏನು ಹೆಂಗೆ ಸಿಕ್ಕಿ? ಬಾ ಅಂದ್ರೆ ಬರೋಕೆ ರೆಡಿ ಇಲ್ಲ, ಈಕಿ ಹೆಂಗೆ ಕರ್ಕೊಂಡು ಹೋಗ್ಬೇಕಪ್ಪ? ಇವಳು ದರಿದ್ರ ಟೇಸ್ಟ್ ಇಲ್ಲದೆ ಇರೋ ಅಂತಂದು ಒಂದು ಸ್ವಲ್ಪನೂ ರಸಿಕತೆನೇ ಇಲ್ಲ ಇವನಿಗೆ. 5 ನಿಮಿಷ ಇದ್ದಿದ್ರೆ ಒಂದು ಗಂಟೆ ಹೋಗಿತ್ತೇನೆ. ಸಿಸ್ಟರ್ ಹೊಂಡನೇನ್ರಿ, ಹೊತ್ತತ್ತು? ಹಾಂ ಡಿಯರ್ ಸುಬ್ಬು, ಹೋಗೋಣ. ನಂದು ಬ್ಯಾಗ್ ಕಿಟ್ಟು ತಗೊಂಬಂದ್ಬಿಡ್ಲಾ? ಹಾಂ ಆತು, ದೌಡ್ ತಗೊಂಬರ್ರಿ. ಹಂಗಾರೆ ಒಂದು ಸ್ವಲ್ಪ ನೀರಾದರೂ ಕುಡೀರಿ, ತೊಗೊಂಡು ಬರ್ತೀನಿ. ನಾನು ಬ್ಯಾಗ್ ತರಷ್ಟರಲ್ಲಿ ನೀವು ನೀರು ಕುಡಿದ್ಬಿಡ್ರಿ. ನಂಗೆ ನೀರು ಬೇಡ, ಏನು ಬೇಡ, ನೀವು ಬ್ಯಾಗ್ ಒಂದು ತಗೊಂಬ ಹೋಗ್ರಿ. ನೋಡಿ ಸುಬ್ಬು, ಇದಕ್ಕೂ ಜಾಸ್ತಿ ಆಯ್ತು. ಮೊದಲು ಏನು ಪ್ರಾಬ್ಲಮ್ಮು, ಎಲ್ಲಿಗೆ ಹೋಗೋದು, ಯಾಕೆ ಬರ್ಬೇಕು ನಾನು ಅನ್ನೋದು ಹೇಳು, ಆಮೇಲೆ ಬರ್ತೇನೆ. ಇಲ್ಲಿವರೆಗೂ ನಾನು ಹೋಗೋಣ ಆಯ್ತು ಅಂತ ಹೇಳಿದೆ ಆಯ್ತು, ನೀನು ಯಾಕೋ ಭಾಳ ಸಿಟ್ಟು ಮಾಡ್ತಾಯಿದ್ದಿ. ಏನಾಯ್ತು ಪ್ರಾಬ್ಲಮ್ ಏನು ಹೇಳು, ಇಲ್ಲಿ ಕುತ್ಕ ಫಸ್ಟ್. ಏನಾಯ್ತು ಅಲ್ಲಿ, ಯಾಕೆ ನಾನು ಬರಬೇಕು, ಅಲ್ಲಿ ಏನು ಕೆಲಸ ನಂದು ಹೇಳು, ಬರ್ತೇನೆ. ಅಯ್ಯೋ ದೇವ್ರೇ, ಇಟ್ಲಲ್ಲಪ್ಪ ಬತ್ತೀನಾ, ಈಗೀಗ ಏನು ಹೇಳ್ಬೇಕು ನಾನು? ನೀ ಹೇಳದೆ ಹೋದ್ರೆ ನಾನು ಬರೋದಿಲ್ಲ, ಮತ್ತೆ ನೀ ಯಾರನ್ನಾರು ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೋದು. ಅದು 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 ಸಿಸ್ಟರ್, ಅದು ಹೇಳಿದ್ನಲ್ಲ ಸುಬ್ಬು, ನೀ ನನ್ನ ಸಿಸ್ಟರ್ ಅಂತ ಕರಿಬೇಡ, ನನ್ನ ಹೆಸರು ಕರಿ, ತೊಂದರೆ ಇಲ್ಲ. ಇಲ್ಲ ಹೋಗು ಬಾ ಅನ್ನ, ಅದು ತೊಂದರೆ ಇಲ್ಲ. ನೀ ಸಿಸ್ಟರ್ ಅಂತ ಮಾತ್ರ ಕರಿಬೇಡ, ನಂಗೆ ಭಾಳ ಬೇಜಾರಾಗ್ತೈತಿ. ಅದು ಹಂಗಲ್ರಿ, ನನಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ತು. ಅಲ್ಲಿ ನಡೆದಿರೋ ವಿಷಯ ಹೇಳು ಅಷ್ಟೇ, ಅಲ್ಲಿ ಏನಾಗಿದೆ, ನಾನು ಯಾಕೆ ಬರಬೇಕು ಅದನ್ನು ಹೇಳು. ಇಲ್ರಿ, ಅಲ್ಲೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ, ಅದನ್ನು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ತು. ತೊಂದರೆ ಇಲ್ಲ, ಎಂಥ ದೊಡ್ಡ ಪ್ರಾಬ್ಲಮ್ ಆಗೈತೆ ಅನ್ನೋದ್ರು ಹೇಳಬಹುದು, ನಾನು ಕೇಳ್ತೇನೆ. ಏನಾಗೈತೆ ಅನ್ನೋದೆಲ್ಲ ಕರೆ ಹೇಳ್ಬೇಕಾ? ನೀವು ಅಲ್ಲಿಗೆ ಬರ್ರಿಲ್ಲ, ಎಲ್ಲ ಗೊತ್ತಾಗೈತಿ, ಅದಕ್ಕೆಮ್ಮ ಹೇಳ್ತಾಳೆ ಎಲ್ಲ. ಓಹೋ ಹೌದಾ, ಹಾಗಾದ್ರೆ ನಾ ಹೇಳ್ದಂಗೆ ಕೇಳ್ಬೇಕು ನೀನು. ನಾನು ಅಲ್ಲಿಗೆ ಸುಮ್ಮನೆ ಬರಬೇಕು, ಏನು ಕೇಳಬಾರ್ದು ಅನ್ನೋದಾದ್ರೆ ನೀನು ನಾ ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಾನು ಬರ್ತೇನೆ. ಇಲ್ಲ ನೀನು ನಾ ಹೇಳ್ದಂಗೆ ಕೇಳೋದಿಲ್ಲ ಅನ್ನೋದಾದ್ರೆ ನನಗೆ ಎಲ್ಲದೂ ನಿಜ ಹೇಳ್ಬೇಕು. ನಾ ಯಾಕೆ ಅಲ್ಲಿಗೆ ಬರ್ಬೇಕು, ಏನು ತೊಂದರೆ ಆಗೈತಿ ಅನ್ನೋದು ಯಾವುದು ಬೇಕು ನೀನೇ ಡಿಸೈಡ್ ಮಾಡೋದು. ಏನು ಕೇಳ್ಬೇಕ್ರಿ ಸಿಸ್ಟರ್, ನೀವು ಹೇಳ್ದಂಗೆ ನಾನು? ಏನಿಲ್ಲ, ಸಿಂಪಲ್. 1 ಕಪ್ ಕಾಫಿ ಮಾಡ್ತೀನಿ, 1 ಕಪ್ ಕಾಫಿ ಕುಡ್ಕೊಂಡು ಹಾಫ್ ಆನ್ ಅವರ್ ನಮ್ಮ ಮನೆಯಾಗೆ ಸ್ಪೆಂಡ್ ಮಾಡಿ ನನ್ನ ಜೊತೆಗೆ ಟೈಮ್ ಪಾಸ್ ಮಾಡು, ಆಮೇಲೆ ಹೋಗೋಣ ಇಬ್ಬರು. ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೂ ಕೇಳೋದಿಲ್ಲ, ಸುಮ್ಮನೆ ನೀನು ಹಿಂದೆ ಬರ್ತೀನಿ. ಯಾವ್ದು ಬೇಕು ನಿನಗೆ,
ಇಲ್ಲ ನೀನು ಹಾಫ್ ಆನ್ ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡ್ದೆ ಹೋದ್ರೆ ನಾನು ಮತ್ತೆ ಎಲ್ಲದು ಡೀಟೇಲ್ಸ್ ಕೇಳ್ಬೇಕಾಕೈತಿ. ಯಾವ್ದು ಬೇಕು ನಿಂಗೆ? ಓ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕೊಂಬಿಟ್ಟೆ ನಾನು. ನೋಡಿರಿ ಸಿಸ್ಟ್ರೆ, ನಾನು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕೆ ರೆಡಿ ಇಲ್ಲ. ನಿಜ ಅಲ್ಲಿ ಏನಾಗೈತೆ ಅನ್ನೋದು ನಾನು ಹೇಳ್ತೇನೆ. ಹೌದಾ, ಹೇಳ್ತೀಯ? ಹೇಳಂಗಾರ. ಎಷ್ಟಾದರೂ ನಿನ್ನ ಸೊಕ್ಕು ಬಿಡೋದಿಲ್ಲಲ್ಲ. ಹೇಳು, ಏನಾಯ್ತು ಅಲ್ಲಿ? ನಾ ಯಾಕೆ ಬರಬೇಕು? ಮತ್ತು ರೆಸಾರ್ಟ್ನ್ಯಾಗ ಒಂದು ಫಾರಿನ್ ಹುಡುಗಿ ಬಂದು ಸ್ಟೇ ಆಗಿದ್ಲು ರೀ. ಈಗ ಒಂದು ವಾರ ಇರ್ತಾನೆ ಅಂತ ಹೇಳಿ ಸ್ಟೇ ಆಗಿದ್ಲಕ್ಕಿ. ಆದ್ರೆ ಆಕಿ ಈಗ 3 ದಿವಸ ಆಯ್ತು ಬಂದು. ಇವತ್ತು ಬೆಳಿಗ್ಗೆ ನಾನು ಹೋಗೋಬೇಕಾರೆ ಆರಾಮಿದ್ಲು, ಚಲೋ ಇದ್ಲು. ಟಿಫಿನ್ ಎಲ್ಲ ಕೊಟ್ಟು ಹೋಗಿದ್ದೆ. ಮಧ್ಯಾಹ್ನ ಊಟ ತೊಗೊಂಡು ಹೋಗೋಷ್ಟರಲ್ಲಿ ಆಕಿ ಜೀವಂತವಾಗೇ ಇಲ್ರಿ, ಬರೀ ಹೆಣ ಒಂದು ಐತಿ. ಆಕಿ ಉಸಿರಾಡವಲ್ಲು. ಇದನ್ನು ನೋಡಿ ನಮಗೆಲ್ಲರಿಗೂ ಭಾಳ ಗಾಬರಿ ಆಯ್ತು. ನಮ್ಮ ಅತ್ತಿಯಮ್ಮ ಮತ್ತು ಜಯಕ್ಕ ಮತ್ತು ಸವಿತಕ್ಕ ಎಲ್ಲರೂ ಅಲ್ಲೇ ಅದಾರ ರೀ. ಆಕಿನ್ನ ಎಷ್ಟು ಮಾತಾಡ್ಸಿದ್ರು ಮಾತಾಡವಲ್ಲು, ಉಸಿರಾಡವಲ್ಲು. ಅದು ಏನಾಗೈತಿ ಅನ್ನೋದು ಗೊತ್ತಾಗೋಲ್ತು ನಮಗೆ. ಒಂಚೂರು ಈಗ ಪೊಲೀಸ್ ಕೇಸ್ ಅದು ಇದು ಅಂತ ಹೋದ್ರೆ ದೊಡ್ಡ ಪ್ರಾಬ್ಲಮ್ ಆಕೈತಿ ಅಂದು ಫಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಹೆಂಗೇನಾರು ತೊಂದ್ರೆ ಇದ್ರೆ ಪೊಲೀಸಿನ ಇನ್ಫಾರ್ಮ್ ಮಾಡಿದ್ರತ್ತಂದು ಯೋಚನೆ ಮಾಡಿದ್ವಿ ರೀ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಒಳ್ಳೆ ಪ್ಲ್ಯಾನ್. ಚಲೋ ಸಿಕ್ಕಂಡು ನೋಡಲಿ ಸುದ್ದಿಯ ನೀನು. ನಾ ಹೇಳಿದ ಮಾತು ಕೇಳ್ತಿದ್ರೆ ನಿನ್ನ ಇದ್ರಾಗೆಲ್ಲದ್ರಾಗ ಪಾರು ಮಾಡಿಬಿಡ್ತಿದ್ದೆ. ನೀನು ನನ್ನ ಮಾತು ಕೇಳೋ ಪರಿಸ್ಥಿತಿಯಾಗಿಲ್ಲ. ನಿನ್ನ ಹೆಂಗೆ ನಾನು ಇದ್ರಾಗ ಸಿಗಿಸ್ಬೇಕಂತ ನಂಗೆ ಈಗ ಅರ್ಥ ಆಯ್ತು. ನನಗೆ ನೀನು ವಿಷಯ ಹೇಳಿಲ್ಲ, ಪ್ಲ್ಯಾನೇ ಹೇಳ್ಕೊಟ್ಟಂಗೆ ಆಯ್ತು. ಮಾಡ್ತೀನಿ ತಡಿ ನಿನಗೆ. ಓಹೋ, ಇಷ್ಟೆಲ್ಲ ಆತ? ಹಾಂ, ಹಂಗಾರೆ ಸುಬ್ರಹ್ಮಣ್ಯ, ನನಗೆ ಬರೋಕ್ಕಾಗೋದಿಲ್ಲ. ಇದು ಪೊಲೀಸ್ ಕೇಸ್ ಆಗಬೇಕು. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಡ್ರಿ. ಅವರು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರಕ್ಕಿನ್ನ. ನಾನು ಅಲ್ಲೇ ಬಂದು ನೋಡ್ತೀನಿ. ಡಾಕ್ಟ್ರು ಇರ್ತಾರೆ, ಅವ್ರ ಜೊತೆಗೆ ನಾನು ಹೋಗ್ತೇನೆ. ನನಗೆ ಈಗ ಬರೋಕ್ಕಾಗೋದಿಲ್ಲ. ಎಷ್ಟು ಮೋಸ ಮಾಡಿದ್ರಲ್ಲ ಸಿಸ್ಟರ್ ನೀವು, ಬರ್ತಾನೆ ಅಂದು. ಹೌದು, ನಾ ಹೇಳಿದ ಷರತ್ತಿಗೆ ನೀವು ಒಪ್ಪಿಕೊಂಡಿದ್ದಿದ್ರೆ, ನಾ ಹೇಳಿದ್ನಲ್ಲ, ನಾ ಹೇಳಿದ ಷರತ್ತಿಗೆ ನೀವು ಒಪ್ಪಿಕೊಂಡ್ರೆ ಬಂದುಬಿಡ್ತಾನೆ. ಏನೂ ಕೇಳಂಗಿಲ್ಲ ಅಂತ ಹೇಳಿ ನೀವು ಒಪ್ಪಿಕೊಳ್ಳಂಗಿಲ್ಲ. ಮತ್ತು ನಾ ಏನು ಮಾಡಲಿ? ನೋಡಿ ಸುಬ್ಬು, ನಿನಗೆ ಈಗಲೂ ಟೈಮ್ ಇದೆ. 5 ನಿಮಿಷ ಟೈಮ್ ಕೊಡ್ತೀನಿ. ನಾನು ಅಷ್ಟರಲ್ಲಿ ಒಂದು ಕಾಫಿ ಮಾಡ್ಕೊಂಡು ಕುಡಿದು ಬರ್ತೀನಿ. ನಿನಗೆ ಕಾಫಿ ಬೇಕಂದ್ರೆ ಹೇಳಿ ತೊಗೊಂಡು ಬರ್ತೀನಿ. ಬೇಡ್ರಿ, ನಂಗೆ ಕಾಫಿ ಬೇಡ, ನೀವು ಕುಡಿದು ಬರ್ರಿ. ನಾ ಕುಡಿದು ಬರ್ತೇನೆ ಬಿಡು. ಅದು ನೀನು ಕಾಫಿ ಕುಡಿತೇನ ಹೇಳು. ಅದು ನನ್ನ ಜೊತೆಗೆ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿಬಿಡು. ನಾನು ಯಾವ ವಿಷಯನೂ ಯಾರ ಮುಂದೆ ಹೇಳೋದಿಲ್ಲ. ಸುಬ್ರಹ್ಮಣ್ಯ, ಏನಂತೆ? ನೀವು ನನ್ನ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ. ನೋ 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 ನೋ, ನೀನು ತಪ್ಪು ತಿಳ್ಕೊಂಡೆ. ಮಿಸ್ಯೂಸ್ ಅಲ್ಲ, ಅದು ಯೂಸ್ ಮಾಡ್ಕೊತಾ ಇದ್ದೀನಿ.